ಸಂಪತ್ತು ಅಂತಂದರೆ ಆಸೆಗಳು ಇಲ್ಲದೆ ಇರುವುದು, ಅಹಂಕಾರ ಇಲ್ಲದೆ ಇರುವುದು, ಇನ್ನೊಬ್ಬರಿಗೆ ಕೋಪ ಮಾಡಿಕೊಳ್ಳದೆ ಇರುವುದು, ಇದೇ ದೈವಿ ಸಂಪತ್ತು. ಈ ದೈವಿ ಸಂಪತ್ತು ಎಷ್ಟೆಷ್ಟು ನೀವು ಸಂಪಾದನೆ ಮಾಡ್ತೀರೋ ಅಷ್ಟಷ್ಟು ನೀವು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗ್ತೀರಿ. ಎಷ್ಟೆಷ್ಟು ತದ್ವಿರುದ್ಧವಾದ ಆಸುರಿ ಸಂಪತ್ತು ನಿಮ್ಮಲ್ಲಿ ಜಾಸ್ತಿ ಆಗುತ್ತೋ ಅಷ್ಟಷ್ಟು ಕೆಳಗೆ ಹೋಗ್ತೀರಿ. ನಿಬಂಧಾಯ ಸುನೀವತ. ಈ ದೈವಿ ಸಂಪತ್ತನ್ನು ಬೆಳೆಸಿಕೊಳ್ಳುವುದೇ ನಮ್ಮ ವೇದಾಂತದ ಉದ್ದೇಶ, ವೇದಾಂತದ ಲಕ್ಷ್ಯ. ನಾವು ವೇದಾಂತವನ್ನು ಬೋಧಿಸುವುದು ಈ ದೈವಿ ಸಂಪತ್ತು ನಿಮ್ಮಲ್ಲಿ ಬೆಳೆಯಲಿ. ಆದಷ್ಟು ನಿಮ್ಮ ಮನಸ್ಸು ಅಧ್ಯಾತ್ಮದ ಕಡೆಗೆ ತೆರಳಲಿ. ಎಷ್ಟು ಕಾಲ ಈ ಲೌಕಿಕದಲ್ಲೇ ಮುಳುಗಿ ಈ ಜನನ ಮರಣ ಪ್ರವಾಹದಲ್ಲಿ ಎಷ್ಟು ಕಾಲ ಅಂತೂ ಇರ್ತೀರಿ. ಈ ಕೇವಲ ಲೌಕಿಕದಲ್ಲೇ ಇರುವವರಿಗೆ ಈ ಜನನ ಮರಣ ಪ್ರವಾಹದ ಹೊರಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಜನ್ಮವನ್ನು ಕಳೆಯುವುದು ಅನ್ನೋದು ಎಷ್ಟು ಕಷ್ಟ ಅಂತ ಅನ್ನೋದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಜನನ ಮರಣ ಪ್ರವಾಹದಿಂದ ಈಚೆಗೆ ಬರಬೇಕು ಅಂತಂದರೆ ಆ ವೇದಾಂತದಲ್ಲಿ ಹೇಳಿರತಕ್ಕಂತಹ ದೈವಿ ಸಂಪತ್ತನ್ನು ಸಾಧನೆ ಮಾಡುವುದೇ ಮಾತ್ರ. ಅದನ್ನು ಭಗವಂತ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ತಿ ಭಾಗಯೋಗ ಅಂತ ಹೆಸರು. ಅದರಲ್ಲಿ ದೈವಿ ಸಂಪತ್ತು ಹೀಗೆ, ಆಸುರಿ ಸಂಪತ್ತು ಹೀಗೆ. ಈ ಆಸುರಿ ಸಂಪತ್ತನ್ನು ನೀನು ಅಭ್ಯಾಸ ಮಾಡಿದರೆ ಪತನಕ್ಕೆ ದಾರಿಯಾಗುತ್ತೆ. ದೈವಿ ಸಂಪತ್ತನ್ನು ಅಭ್ಯಾಸ ಮಾಡಿದರೆ ನೀನು ಮೋಕ್ಷಕ್ಕೆ ದಾರಿಯಾಗುತ್ತೆ ಅಂತ ಭಗವಂತ ಹೇಳಿದ. ವೇದಾಂತವು ಅದನ್ನೇ ಹೇಳ್ತಿರುವುದು, ಭಗವತ್ಪಾದ ಶಂಕರರು ಅದನ್ನೇ ಹೇಳ್ತಿರುವುದು. ಆದ್ದರಿಂದ ಭಗವತ್ಪಾದ ಶಂಕರರು ಹೇಳಿದ ತತ್ವ ಇಡೀ ವಿಶ್ವ ಒಪ್ಪಿರತಕ್ಕಂಥದ್ದು. ವಿಶ್ವದಲ್ಲಿರತಕ್ಕಂತಹ ಸಮಸ್ತ ಮನುಷ್ಯಗಳು, ಅತ್ಯಂತ ಧೀಶಾಲಿಗಳು, ವಿದ್ವದ್ವರೇಣ್ಯರುಗಳು ಶಂಕರರು ಉಪದೇಶ ಮಾಡತಕ್ಕಂತಹ ಅದ್ವೈತ ಸಿದ್ಧಾಂತವೇ ಸಮೀಚೀನವಾದದ್ದು, ಸಮಂಜಸವಾದದ್ದು ಎಂದು ಒಪ್ಪಿಕೊಂಡಿದ್ದಾರೆ.
तद्विद्धि प्रणिपातेन परिप्रश्नेन